everyone, welcome back to my channel Chaitanya Vlogs. ಇವತ್ತು ನಾನು ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಇವತ್ತು ನಾವು ಈ ವಿಡಿಯೋ ಅಂತಂದರೆ, ಮೊನ್ನೆ ಚಿಕ್ಕಪೇಟೆಗೆ ಹೋಗಿದ್ವಿ. ಆ ಚಿಕ್ಕಪೇಟೆಯಲ್ಲಿ ಪ್ಯಾಂಟ್ಸ್ ತೊಗೊಂಬಂದಿದ್ವಿ. ಆ ಪ್ಯಾಂಟ್ಸು ಕಂಫರ್ಟಬಲ್ ಅನಿಸ್ತಿಲ್ಲ ನನಗೆ, ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ನಂದು ಅಷ್ಟೇ, ನನ್ನ ತಂಗಿದು ಅಷ್ಟೇ. ಎರಡೂ ಸಹ ಎಕ್ಸ್ಚೇಂಜ್ ಮಾಡಬೇಕು. ಆ್ಯಂಡ್ ಕ್ವಾಲಿಟಿ ಆಲ್ಸೋ ನಾಟ್ ಗುಡ್ ಅನಿಸ್ತಿದೆ ಬೇರೆ ಕಂಪೇರ್ ಮಾಡಿದ್ರೆ. ಸೊ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಹಂಗೆ ಸ್ಲಿಪ್ಪರ್ ಅಂಗಡಿಗೆ ಹೋಗಿ ನಂಗೆ ವೈಟ್ ಹೀಲ್ಸ್ ಬೇಕಿತ್ತು. ಅದನ್ನ ತಗೊಂಡು, ವೈಟ್ ಸಿಕ್ಕಿಲ್ಲ, ಬೇರೆ ಕಲರ್ನ ತೊಗೊಂಡು ನಾವು ಎಕ್ಸ್ಚೇಂಜ್ನೆಲ್ಲ ರಿಟರ್ನ್ ಮಾಡಿಬಿಟ್ಟು ಪ್ಯಾಂಟ್ನೆಲ್ಲ ರಿಟರ್ನ್ ಮಾಡಿ 9:30 ಅವರ ನಾವು ಮಾರ್ನಿಂಗ್ ಬಿಟ್ಟಿದ್ದು. ಟಿಫನ್ ಮಾಡಿರಲಿಲ್ಲ. ಹಂಗೇನಾದ್ರು ಸ್ನ್ಯಾಕ್ಸ್ ಥರ ತಿನ್ಕೊಂಡು ಹೋಗೋಣ ಅಂತ ತಿನ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಬರೋಷ್ಟರಲ್ಲಿ 5:30 ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಬರ್ತಾ ಮತ್ತೆ ಚಾಟ್ಸ್ ತಿನ್ಕೊಂಡು ಅಲ್ಲೇ ಮನೆಗೆ ರಿಟರ್ನ್ ಆದ್ವಿ. ನಮ್ಮಮ್ಮ ಬರೋಷ್ಟರಲ್ಲಿ ಅಡುಗೆ ಸಹ ಮಾಡಿತ್ತು. ಬರ್ತಿದ್ದೀವಿ ಅಂತ ಫೋನ್ ಮಾಡಿ ಹೇಳಿದ ತಕ್ಷಣ ಅಡುಗೆ ಮಾಡಿದ್ರು. ಪಾಪ ಗೈಸ್, ನಮ್ಮ ಮಮ್ಮಿ ನಾವು ಬರೋಷ್ಟರಲ್ಲಿ ಅಡುಗೆ ಮಾಡಿದ್ದಾರೆ. ಬೆಳಿಗ್ಗೆ ನಮ್ಮ ಏನೂ ತಿಂದಿಲ್ಲ ಅಂತ. ಊಟ ಮುಗಿಸಿ ಗ್ರೀನ್ ಟೀ ಕುಡ್ಕೊಂಡು ಅಸೈನ್ಮೆಂಟ್ಸ್ನ ಬರಿತಾಯಿದ್ದೆ. ಅಸೈನ್ಮೆಂಟ್ ಎಲ್ಲ ಅರ್ಧಂಬರ್ಧ ಬರೆದು ನಾನು ಸಿಂಬಾ ಜೊತೆ ಸ್ವಲ್ಪ ಆಟ ಆಡ್ತಿದ್ದೆ. ಅವನು ನನ್ನ ಟೈಮ್ ಕೊಡಲೇಬೇಕು. ಅವನು ಅದೇ ಇಷ್ಟಪಡ್ತಾನೆ ನನ್ನ ಜೊತೆ ಆಟ ಆಡೋಕ್ಕೆಲ್ಲನೂ. ನನ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಡ್ಯಾಡಿ ಗೋಬಿ ತಂದಿದ್ರು, ಅದು ತಿಂದು ಮಲಗಿದೆ. ಅಷ್ಟೇ ಆವತ್ತಿನ ದಿನ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ನೈಟ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಬಿಕಾಸ್ ಚಿಕ್ಕಪೇಟೆಯಿಂದ ಬರೋಷ್ಟರಲ್ಲಿ ಟಯರ್ಡ್ ಆಗೋಗಿತ್ತು. ನಾನು ಮಾಡಿಬಿಟ್ವಿ. ಆಗ ಕೆಲಸ ಆಂಟಿ ಬಂದಿದ್ದಾರೆ. ಆಂಟಿ ಲೈಸಾಲ್ ಕೊಡ್ತೀವಿ ವೀಡಿಯೋ ತೋರಿ. ಸಿಂಬ ಸೆಕೆಂಡ್ ಕೊಡಮ್ಮ, ಸೆಕೆಂಡ್ ಕೊಡ್ತೀನಿ ನನಗೆ. ಗುಡ್ ಬಾಯ್ ಹೋಗ್ಬಿಟ್ಟು ಒಂದು ಸಿಂಬಮ್ಮ ನೋಡಿ ಗೈಸ್. ಕಚ್ಚಕ್ಕೆ ಬರ್ತಾನೆ, ಕಚ್ಚಕ್ಕೆ ಬರ್ತಾನೆ ಇವನು ಕಚ್ಚಕ್ಕೆ. ಆಯ್ತೋಗ ಕಚ್ಚೋದೇನು, ನಾನು ತೀಟೆ ಮಾಡೋದೇವನು, ತೀಟೆ ಮಾಡ್ತಾನೆ. ಏನು ಮಗ್ಲದು? ಅವನ ಕಾಲ ಕುತ್ಕೊಬೇಕಂತೆ ನಾನು. ಅಲ್ಲೋ ಮಲ್ಕೊಂಡ್ಬಿಡ್ತಾನೆ ಅಷ್ಟೇ. ಬೈಲಿ, ಆಯ್ತು ಬಿಡ್ತೀನಿ ಬಾ. ಇಷ್ಟೊತ್ತಾಗಿದೆ ಗೈಸ್. ಇವಾಗ ಗಂಡನ ಪೂಜೆ ಮಾಡೋಕೆ ಬಂದವ್ರೆ. ಟೈಮ್ ಎಷ್ಟು? 11 ಗಂಟೆ. ಇವಾಗ ಪೂಜೆ ಮಾಡೋದು. ಒಂದು 4-5 ತಿಂಗಳಾಗೈತೆ ನೀನು ಅಡುಗೆ ಮನೆಗೆ ಬಂದು ಅಡುಗೆ ಮಾಡಕ್ಕೆ. ಏನು ಅಡುಗೆ ಮಾಡಲ್ಲ. ಫಸ್ಟ್ ಆಫ್ ಆಲ್ ಬರೀ ಮುದ್ದೆ ಒಂದು ಮಾಡ್ತಾರೆ ಅಷ್ಟೇ. ಬೇಗ ತೊಳ್ಸು, ಕ್ಲೀನಾಗಿ ತೊಳ್ಸು. ಇಷ್ಟು ತುಂಬ ಏನೋ ಮಾಡಿದ್ಯಾ? ಇವತ್ತು ಜನ ಜಾಸ್ತಿ ಇಲ್ಲ. ದೇವ್ರ ಮನೆಯೆಲ್ಲ ಪೂಜೆ ಮಾಡಿ ನಮ್ಮ ಡ್ಯಾಡಿ ಕಾಲಿಗೆ ಸಹ ಪೂಜೆ ಮಾಡ್ತಿದ್ರು. ಬಿಕಾಸ್ ಅವತ್ತು ಭೀಮ್ ಅಮಾವಾಸ್ಯೆ ಆಗಿತ್ತಲ್ಲ, ಅದಕ್ಕೋಸ್ಕರ ಕಾಲಿಗೆಲ್ಲ ಪೂಜೆ ಮಾಡಿ ಏನೇನು ಪ್ರೊಸೀಜರ್ಸ್ ಇರುತ್ತೋ ಅದೆಲ್ಲ ಮಾಡ್ತಿದ್ರು.
ಇವನ್ಗೊಮ್ಮ ಏನೋ ಚೆನ್ನಾಗಿ ಕೂತ್ಕೊಂಡು ಅವ್ನ ಮುಂದೆ ಪಪ್ಪನ ಮುಂದೆ ಏನಮ್ಮ ತಗೊಳ್ಳಿ ಪೂಜೆ ಮಾಡ್ಕೊಂಬರೋಗ್ರಿ. ನಾನು ಸಂಜೆ ಅರೌಂಡ್ 6 ಹಂಗೆ ಮ್ಯಾಗಿ ತಿನ್ನಬೇಕು ಅನ್ನಿಸ್ತು. ಮ್ಯಾಗಿ ಮಾಡ್ಕೊಂಡು ಮ್ಯಾಗಿ ತಿಂದ್ವಿ. ಕಳ್ಳ ತೋರ್ಸು, ಏನು ತಿಂತಾ ಇರೋದು ಸಿಂಬಾ? ಎಲ್ಲಿ ಏನು ತಿಂತಾ ತೋರ್ಸು. ಇಲ್ಲಿ ಕೊಬ್ಬರಿ ಕಿತ್ಕೊಂಡ್ಬಂದವನು ಹೋಗ್ಬಿಟ್ಟು. ಏನು ತಿಂತಿರೋದಮ್ಮ? ತೋರ್ಸು. ಬಾಲ ಬೇರೆ ಏನು ತಿಂತಾ ಇಲ್ಲ ಅಂತ ಹೇಳೋದು. ಮತ್ತೆ ಸೋಫಾ ಮೇಲೆ ಕುತ್ಕೊಂಡ್ಬಿಡ್ತಾನೆ. ತಿನ್ನು ಆಯ್ತು. ಎಲ್ಲಿ ತೋರ್ಸು ಏನು ತಿಂತ. ಆ್ಯಸ್ ಯೂಶ್ವಲ್ ಸಾಯಂಕಾಲ ನಾನು ಗ್ರೀನ್ ಟೀ ಪಾಯಸ ಮೇಕಿಂಗ್ ಗಾಯ್ಸ್. ನನ್ನ ಬರ್ಡೇ 1 ವೀಕಿಂದ ಫುಲ್ ಸ್ಪೆಷಲ್ ಟ್ರೀಟ್ಸ್ ಫಾರ್ ಮೀ. ಅದಕ್ಕೆ ಏನಿಲ್ಲ, 1 ವೀಕಿಂದ ನನಗೆ ಸ್ಪೆಷಲ್ ನಮ್ಮ ಮಗು ಹಟ್ ಆಗಬಾರ್ದು ಅಂತ ಅಷ್ಟೇ. ಅದರಲ್ಲಿ ಇಟ್ಬಿಟ್ಟು ಇದರಲ್ಲಿ ಇದನ್ನು ಮಿಕ್ಸ್ ಮಾಡ್ತೀನಿ. ನೀರು ಥರ ಅದು ಯಾಕೆ? ಇನ್ನು ಇದೇನು ಹಾಕಿಲ್ಲ. ಇನ್ನು ರವೆ ಹಾಕಬೇಕು, ಶಾವಿಗೆ ಹಾಕಬೇಕು. ನೀ ಅಡ್ಡ ಬರ್ಬೇಡ. ಸ್ವಲ್ಪ ಕಟ್ ಮಾಡು. ಕೊಬ್ಬರಿ ಎಣ್ಣೆ ಹಾಕೋದು ಸ್ವೀಟ್ಗೆ ಟೇಸ್ಟ್ ಚೆನ್ನಾಗಿರ್ತದೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಬೇಕು. ನಮ್ಮ ವರ್ಷ ಅಡುಗೆ ಮನೆಗೆ ಬದಲೇ ಫುಲ್ ಗಲೀಜು. ಇಲ್ಲ ಅಂದರೆ ಯಾರು ಅಡುಗೆನೇ ಮಾಡಲ್ಲ. ನಮ್ಮ ಮನೇಲಿ ನಾನೇ ಅಡುಗೆ ಮಾಡೋದು. ಯಾವಾಗೂ ಅಡುಗೆ ಮಾಡೋದೆಲ್ಲ ಗಲೀಜು ಮಾಡಿ ಅಡುಗೆ ಮಾಡೋದು. ಎಲ್ಲರೂ ನಾನೇ ಮಾಡಿಬಿಟ್ರೆ ನಮ್ಮ ಮನೇಲಿ ಸೋಮಾರಿ ಆಗ್ಬಿಡ್ತಾರೆ. ಅದಕ್ಕೆ ಚಂದು ಕ್ಲೀನ್ ಮಾಡಲಿ ಅಂತ ನಾನು ಅಡುಗೆ ಮಾಡ್ತೀನಿ ಅಷ್ಟೇ. ಇಷ್ಟೊಂದು ಏನಕ್ಕೆ ಮಾಡಿದ್ಯಾ? ಪಾಯಸ ಸ್ಪೆಷಲ್ ಫಾರ್ ಯುವರ್ ಬರ್ಡೇ ವೀಕ್. ಏನು ವೀಕ್ ಫುಲ್ ಇದು ತಿನ್ಕೊಂಡು ಏನಿಲ್ಲ, ಇವಾಗ ಗಟ್ಟಿ ಆಗ್ತೈತಲ್ಲ. ಈ ರವೆ ಹಾಕಿದ್ರೆ ಗಟ್ಟಿ. ಇವತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ಬೇಡ. ಪಾಯಸ ರೆಡಿ ಗಾಯ್ಸ್. ಇವಳೇ ಮಾಡೋ ಥರ ಬಿಲ್ಡಪ್ ಗಾಯ್ಸ್ ಇವಳು. ನಾನು ಹೇಳೇ ಇಲ್ಲಪ್ಪ. ಗಮ್ಮಕ್ಕಂಬಲ್ಲ ಅಳ್ತಿದೆ ಗಾಯ್ಸ್. ಎಷ್ಟೊಂದಿದ್ದಾವೆ ಇಲ್ಲಿಲ್ಲ. ಅದೆಲ್ಲ ನಾಳೆ ಇಲ್ಲ ನಾಡೋದ ನನ್ನ ಬರ್ಡೇಗೆ ಅಳ್ಡುತ್ತೆ. ನೈಟ್ ಔಟ್ ಸುಮ್ಮನೆ ಗಾಯ್ಸ್ ಮನೇಲಿ ಕೂತಿರ್ಬೋದು, ಬೋರ್ ಆಗ್ತಿತ್ತು. ಅದಕ್ಕೆ ನೈಟ್ ಔಟ್ ಸ್ವಲ್ಪ ದೂರ ಹೋಗ್ಬಿಟ್ಟು
ನಂಗೆ ಈ ಥರ ಇಷ್ಟ ನೈಟ್ ಔಟ್ ಹೋಗೋಕ್ಕೆ ಆ ಥರ ಎಲ್ಲ ಇಷ್ಟ. ಇವಳು ಬರ್ಡೇ ವೀಕ್ ಅಲ್ವಾ, ಸೊ ಇವಳು ಏನು ಹಾರ್ಟ್ ಮಾಡಬಾರ್ದು ಅಂತ ಇವಳು ಕೇಳಿದೆಲ್ಲ ಮಾಡ್ತಾಯಿದ್ವಿ. ಯಾ, ಇದಾಗಿತ್ತು ನನ್ನ 2 ದಿನದ ವಿಡಿಯೋ. If you guys like this vlog, make sure like, share, comment and subscribe to my channel. Meet you on another interesting vlog. Until then, take care. Bye bye. Thank you for watching.